ಆಮೇಲೆ ದಣದ್ ಬಂದಿರೋ ಜನಗಳಿಗೂ ಒಂದ್ ಸ್ವಲ್ಪ ಜೊತೆಗೆ ಬೇರೆ ಚುಮ್ ಮಳೆ ಬರ್ತಿದೆ, ಚಳಿಗೆ ಬೇರೆ ಸರಿ ಹೋಗುತ್ತೆ, ಮಳೆ ಬರ್ತಾ ಇದೆ. ಗಂಡ ಹೆಂಡತಿ ಇಬ್ರು ಕುಡಿದ್ರಿ? ಹೌದು, ನಾವ್ 2 ಸತಿ ಕುಡ್ದವ್ರು 1 ಸತಿ ಕುಡಿದ್ರು ಸರ್. ನೀವ್ 2 ಸರಿ ಕುಡಿದ್ಬಿಟ್ರಿ? ಕಾಫಿ ಕುಡಿ ಹುಚ್ಚು ಜಾಸ್ತಿ ಇದೆಯಾ? ಹೌದು ಸರ್, ಟೀ ಕಾಫಿ ಅದಕ್ಕೆ ಬಾದಾಮಿ ಮೇಲೆ 2 ಸಾರಿ ಕುಡಿದ್ಬಿಟ್ರಿ. ಹೌದು, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಪ್ಪ ನಿನ್ನ ಹೆಸರು? ಕಿಶನ್ ಅಂತ. ಯಾರೋ ಒಬ್ರು ಹೇಳಿ ಆಯ್ತು. ಕಿಶನ್ ಅಂತ. ಇಲ್ಲೇನ್ ಕುಡಿತಾ ಇದ್ದೀರಾ? ಎಲ್ಲರೂ ಕೊಟ್ರ? ಚೆನ್ನಾಗಿದ್ಯಾ? ಎಷ್ಟೇ ಸರ್ ಕುಡಿದ್ರಿ? ನಿಜವಾದ ಗಂಡಸು 3 ಸಾರಿ ಕುಡ್ದವನೆ. 3 ಸಾರಿ ಕೇಳಿದ್ರು ಕೊಟ್ರ? ಏನು ಬೇಜಾರು ಮಾಡ್ಕೊಳ್ಳಿಲ್ಲ? ಇನ್ನು 3 ಸಾರಿ ಕುಡಿರೋ ಚಳಿ ಆಯ್ತಾ ಇದೆ. ಒಂದ್ ರಗ್ ಕೊಟ್ರ ಇತ್ತ ಏನ ರಗ್ಗು ಇಲ್ಲೇ ಮಲಿಕತಿಯ? ಅಯ್ಯೋ ಹಂಗೇನೆ. ಚೆನ್ನಾಗಿತ್ತ ಬಿಸಿ ಹಾಲು? ಆಯ್ತಪ್ಪ ಆಯ್ತು. ಚಾಮುಂಡೇಶ್ವರಿಗೆ ಹಾಲು ಕೊಡ್ತೀರಾ ಅವ್ರಿಗೆ? ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಶಿವನಾಗ್ ಅಂತ. ಸರ್ ಇಲ್ಲಿ ಏನು ಬಾದಾಮಲ್ಲಿ ಕೊಡ್ತಾ ಇದ್ದೀರಲ್ಲ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ? 8 ವರ್ಷದಿಂದ ಕೊಡ್ತಾ ಇದೀವಿ. 8 ವರ್ಷದಿಂದ? ಹೌದು ಸರ್. 8 ವರ್ಷದಿಂದ ಅಂದ್ರೆ ಇವತ್ತು ಏನು ವಿಶೇಷ ಅಂತ? ಸರ್ ಇವತ್ತು ಕೊನೆ ಆಷಾಢ ಶುಕ್ರವಾರ ಅಂತ ಈ ವರ್ಷ ಕೊಡ್ತಾ ಇದೀವಿ ಸರ್. ಈ ವರ್ಷ ಕೊಡ್ತಾ ಇದೀವಿ ಸರ್. ಆಷಾಢ ಕೊನೆಯ ಶುಕ್ರವಾರ ಅಂತ ಹೇಳಿ ಚಾಮುಂಡೇಶ್ವರಿ ಪಾದ. ಹೌದು ಸರ್, ಪಾದತ್ರ ಸರ್. ಎಷ್ಟು ಅಂದ್ರೆ 8 ವರ್ಷದಿಂದ? 8 ವರ್ಷ ಸರ್. ಸರ್ ಏನು ತುಂಬಾ ಜನ ಈ ತರ ಎಲ್ಲ ಊಟ ಕೊಡುವಂತದ್ದು, ಹಾಲು ಕೊಡುವಂತದ್ದು ಇದೆಲ್ಲ ಕೊಡ್ತಾರೆ. ನಿಮ್ಗೆ ಏನೋ ಒಳ್ಳೇದಾಗಿದೆ ಚಾಮುಂಡೇಶ್ವರಿ? ಒಳ್ಳೇದಾಗಿದೆ. ಮತ್ತೆ ಜನ ಹೋಗ ಬರೋರ್ಗೆ ಮಳೆನಿ ಕಾಲದಲ್ಲಿ ಮತ್ತೆ ಒಂದು ಚಳಿ ಆಗುತ್ತೆ ಅಂತ ಒಂದು ಉದ್ದೇಶದಲ್ಲಿ ಇದನ್ನ ನಾವು ಬಿಸಿ ಮಾಡ್ಕೊಂಡು ಬಂದು ಹೋಗ ಬರೋ ಜನಕ್ಕೆ ಕೊಟ್ಟು ಅವ್ರ ಮನ್ಸಿಗೆ ಒಂದು ಇದು ಮಾಡ್ತಾ ಇದೀವಿ. ಆಮೇಲೆ ಚಾಮುಂಡೇಶ್ವರಿ ಹಬ್ಬ ಮತ್ತೆ ಚಾಮುಂಡೇಶ್ವರಿ ಊಟದ ಹಬ್ಬ ದಿನನೇ ಮಳೆ ಬರುತ್ತೆ ಅಂತ, ಹೌದಾ? ಹೌದು ಸರ್, ಬರುತ್ತೆ. ಆ ಮಳೆಗೆ ನೀವು ಬಿಸಿ ಬಿಸಿ ಬಾದಾಮ್ ಹಾಲು ಕೊಡ್ತಾ ಇದ್ದೀರಾ? ಹೌದು ಸರ್. ಇವತ್ತು ಎಷ್ಟು ಲೀಟರ್ ಬಾದಾಮ್ ಹಾಲು ತಂದಿರಿಣ? ಸರ್ ಇವತ್ತು 60 ಲೀಟರ್ ಸರ್. 60 ಲೀಟರ್? ಹೌದು ಸರ್. 60 ಲೀಟರ್ ಅಂದ್ರೆ ಎಷ್ಟು ಸಕ್ಕರೆ, ಎಷ್ಟು ಬಾದಾಮ್ ಬಳಸಿದ್ರಿ? ಸಕ್ಕರೆ 15 ಕೆಜಿ, ಮತ್ತೆ ಬಾದಾಮಿ ಹಾಲು 1.5 ಕೆಜಿ. 1.5 ಕೆಜಿ. ಅದೇನೇ ಬೇರೆ ಕಡೆ ಮಾಡಿಸ್ಕೊ ಬಂದಿದ್ದ ಅಥವಾ ನೀವೇ ಮಾಡಿದ್ದ? ಇಲ್ಲ ಸರ್, ನಾವೇ ಮನೇಲೆ ಮಾಡಿದ್ದ ಹಾಲು. ಎಲ್ಲ ಬೇರೆ ಕಡೆ ಪಾರ್ಸಲ್ ತಗೊಂಡ್ ಮಾಡ್ತಾರೆ ನೀವು? ಅದು ಹೆಂಗಿರ್ತದ ಅಂತ ಏನೋ ಹೇಳಕ್ ಆಗಲ್ಲ. ಅದು ಪೌಡರ್ ಗಿಡ ಆಗಿ ಮಿಕ್ಸ್ ಮಾಡ್ತಾರ. ನಾವು ಡೈರೆಕ್ಟ್ ಹಾಲು ತಂದು ಡೈರೆಕ್ಟ್ ಮನೇಲೆ ಮಾಡಿ ತಗೋಬತ್ತೀನಿ ಸರ್, ಬಿಸಿಯಾಗಿ. ಇದು ಒಂಥರ ಪ್ರಸಾದ ರೀತಿನೇ? ಹೌದು ಸರ್. ಪೂಜೆ ಮಾಡ್ಬಿಟ್ಟು ಪ್ರಸಾದ ಅಂದ್ರೆ ನಾವೇ ಮಾಡ್ಬೇಕು. ಹೌದು ಸರ್, ನಾವೇ ಮಾಡಿ ಕೊಟ್ಟು ನಮ್ಮ ಮನ್ಸ್ಗೂ ನೆಮ್ಮದಿ, ತಾಯಿ ನಮ್ಗೊಂದು ಅನುಕೂಲ ಕೊಡ್ಲಿ, ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡ್ಲಿ ಅಂತ ಇದ್ ಮಾಡ್ತಾ ಇದೀವಿ ಸರ್. ಅಂದ್ರೆ ನೀವೇ ಕೈಯಾರ ಮಾಡಿ ಕೊಡೋದು ಪ್ರತಿ ವರ್ಷ? ಹಂಗೇನೆ ಪ್ರತಿ ವರ್ಷ ಸರ್. ಅಂದ್ರೆ ಹಂಗೆ ಕೊಡೋದ್ರಿಂದ ನಿಮ್ಗೆ ಸಮಾಧಾನ ಆಗುತ್ತೆ? ಸರ್, ನೆಮ್ಮದಿ ಆಗುತ್ತೆ. ಇವರೆಲ್ಲ ನಿಮ್ಮ ಮನೆಯವರ ಸರ್? ನಮ್ಮ ಕುಟುಂಬ ಸರ್. ಇದು ಕುಟುಂಬ. ಇವರು ಸರ್ ನಮ್ಮ ಮಾವ, ಅವ್ರ ಪಕ್ಕದಲ್ಲಿ ಇರೋರು ಮಿಸಸ್. ಇವರು ಅತ್ತೆ. ನಿಮ್ಮ ಅತ್ತೆಯವರೇ ಬಾರಿ ಕಷ್ಟ ಪಡ್ತಿದ್ರು, ಅವ್ರೆ ಎಲ್ರು ಕೊಡ್ತಾ ಇದ್ದದ್ದು. ಆಯ್ತಾಯ್ತು. ನೀವು ಅವರು ನಿಮ್ಮ ಅತ್ತೆನಾ? ತಾಯಿ, ಮಿಸಸ್ ಅವ್ರ ತಾಯಿ. ಸರ್ ಈಗ ಎಷ್ಟೊತ್ತಿಗೆ ಶುರು ಮಾಡಿದ್ರಿ ಸರ್ ಇಲ್ಲಿ ಕೊಡಕ್ಕೆ? ಸರ್ ಇಲ್ಲಿ ಕೊಡಕ್ಕೆ 1 ಗಂಟೆ ಆಯ್ತು ಸರ್. 1 ಗಂಟೆ? ಮಧ್ಯಾಹ್ನ 1 ಗಂಟೆ ಸರ್. ಸುಮಾರು ಎಷ್ಟು ಜನ ಕೊಟ್ಟಿ ಸರ್ ಇವತ್ತು? ಸರ್ ಇಲ್ಲಿ ಒಂದು 900 ಜನ ಗಂಟೆ ಆಗಿದೆ ಸರ್. 900 ಜನ? 900 ಜನ ಅಲ್ಲ, ನೀವು ಲೆಕ್ಕ ಹಾಕೊಂಡಿಲ್ಲ, 2,000 ಜನನೇ ಕುಡಿದ್ರು ಅನ್ಸುತ್ತೆ. ಬೇಜನ್ ಜನ. ಅಂದ್ರೆ ನೀವು ಮೊದ್ಲು ಸ್ಟಾರ್ಟಿಂಗ್ ಫುಲ್ ಕೊಟ್ಬಿಡ್ತಾ ಇದ್ರಿ? ಹೌದು ಸರ್. ಚೆಲ್ಲೋಗ್ಬಿಡ್ತಿತ್ತು, ಸ್ವಲ್ಪ ಕಡಿಮೆ ಮಾಡಿ. ಕಮ್ಮಿ ಆಗಿದ್ರೆ ಇನ್ನೂ ಸ್ವಲ್ಪ ಇದಾಗಿರೋದು ಸರ್. ಅಷ್ಟೇ ಬೇಕಿತ್ತು ಸರ್, ಒಂದೊಂದು ಲೋಟ ಬೇಕಿತ್ತು. ಕೆಲವರು ಇದು ಟೇಸ್ಟ್ಗೋಸ್ಕರ 2 ಸಾರಿ ಕುಡಿತಾ ಇದ್ರು. ಯಾರಿಗೆ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಪ್ರಸಾದ ಅಲ್ಲ ಸರ್, ಯಾರಿಗೂ ಇಲ್ಲ ಅನ್ಬಾರ್ದು ಒಂದ್ಸರಿ ಬಂದ್ಮೇಲೆ. ಹಾಗಾಗಿ ಅವ್ರು ಎಷ್ಟು ಕೇಳಿದ್ರು ಸರಿ ನಮ್ಮ ಇವರು ಈಗ ಕೊಡ್ತಾ ಇದ್ರು. ಅಲ್ಲ, ತಾಯಿ ಇರೋದು ಬೆಟ್ಟದ ಮೇಲೆ, ನೀವ್ ಇಲ್ಲೇ ಕೊಟ್ರೆ ಜನ ಕೊಟ್ರೆ ಅದ್ ಹೆಂಗೆ ನಿಮ್ಗೆ ಖುಷಿ ಆಗ್ಬಿಡುತ್ತೆ? ಬೆಟ್ಟ ಹೇಳದ್ ಬಂದಿರ್ತಾರ, ಮತ್ತೆ ಬೆಟ್ಟಕ್ಕೆ ಕತ್ಕೊಂಡು ಹೋಗೋರ್ಗೊಂದು ಇರ್ತಾರ ಸರ್. ಅಷ್ಟೇ. ಅಲ್ಲ ಅಂದ್ರೆ ಎಲ್ರು ಕೂಡ ದೇವ್ರಿಗೆ ಅರ್ಪಿಸ್ಬೇಕು ಅಂತಾರೆ, ಆದ್ರೆ ನೀವು ದೇವ್ರ ಹೆಸರಲ್ಲಿ ಜನಗಳು ಕೊಡ್ತಿದ್ರಲ್ಲ, ಅದು ನಿಮ್ಗೆ ತೃಪ್ತಿ ಆಗ್ತಿದ್ಯಾ? ಎಲ್ರು ಖುಷಿಯಾಗೇ ಇದ್ದೀರಿ? ಹೌದು ಸರ್. ಬೆಳಗ್ಗೆ ಹೆಂಗ್ ರೆಡಿ ಆಗಿ ಬಂದಿರಿ ಹಂಗೆ ಇದ್ದೀರಿ, ಚೇಂಜಸ್ ಇಲ್ಲ? ಮೇಲಕ್ಕೆ ಹೋಗಿದ್ರ ಬೆಟ್ಟಕ್ಕೆ? ಇಲ್ಲ ಸ್ವಲ್ಪ ಪಾದ ಹತ್ರ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಅಮ್ಮನ್ಗೆ ಪಾದ ಹತ್ರ ಮುಡ್ಬಿಟ್ಟಮ್ಮ ನೆಕ್ಸ್ಟ್ ಇಲ್ಲಿಗೆ ಬಂದು ಸರ್. ಓ, ಅಲ್ಲಿಗೆ ನೀವು ಎಡೆ ತರ ಇಟ್ಟು ಬಂದು ಆಮೇಲೆ ಮಾಡುದು ಮನೆಯವರೆಲ್ಲರೂ? ಹೌದು ಸರ್, ಪ್ರತಿ ವರ್ಷ ಹಂಗೆ ಸರ್ ಮಾಡೋದು. ಇದು ಏನಕ್ಕೆ ಈ ತರ ಮಾಡ್ಬೇಕು ಅನ್ನಿಸ್ತು ನಿಮ್ಗೆ? ಹೆಂಗ್ ಗೊತ್ತಿತ್ತು? ನಮ್ಮ ತಾತಿರು ನಮ್ಮ ತಂದೆ ಇದ್ರು ಮಾಡ್ಕೊಂಡು ಹೋಗ್ತಿರಲ್ಲ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಅವ್ರು ಏನ್ ಮಾಡ್ತಿದ್ರು ಸರ್? ಅದು ಇದನ್ನೇ ಮಾಡ್ತಾ ಇದ್ರು. ಇದೇ ಬಾದಾಮ್ ಹಾಲು ಕೊಡೋದು ಸರ್? ಅವ್ರು ಏನ್ ಕಾರಣಕ್ಕೆ ಮಾಡಿದ್ರು ಅಂತ ಏನೋ ಗೊತ್ತಿತ್ತು ನಿಮ್ಗೆ? ಅವ್ರ ತಂದೆ ಏನೇನೋ ಇದ್ ಮಾಡ್ಕೊಂಡಿದ್ರು, ನಮ್ಮ ತಂದೆ ಅವ್ರ ತಂದೆ, ಅದಕ್ಕೋಸ್ಕರ ಅವ್ರು ನಮ್ಮ ತಂದೆ ಮಾಡ್ತಾ ಇದ್ರು. ನಮ್ಮ ಮಂದಿಯವರಲ್ವ ಸರ್, ಕೊಟ್ಟಿಂದ ಅವಾಗ್ಲಿಂದ
ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೀವು ಪ್ರತಿ ವರ್ಷ ಬಂದು ಪ್ರತಿ ಕೊಡ್ತೀರಾ? ವರ್ಷ ಮಿಸ್ ಮಾಡಲ್ಲ. ಹಾ, ಹಾ. ಇಲ್ಲ 2ನೇದಕ್ಕೆ ಇಲ್ಲ 4ನೇದಕ್ಕೆ ಬಂದು ಹಾ, ಹಾ. ಹೋಗ್ತೀವಿ ಸರ್. ಅಂದ್ರೆ ಈ ತಿಂಗಳಲ್ಲಿ 4 ಆಷಾಢ ಶುಕ್ರವಾರ ಬರುತ್ತೆ. ಹೌದು ಸರ್, ಬರುತ್ತೆ. ಅದರಲ್ಲಿ ಒಂದು ಶುಕ್ರವಾರ ಒಂದು ಇವತ್ತು ಶುಕ್ರವಾರ ಸರ್ ಈ ಕೊನೆ ಕೊಡ್ತಾ ಇದ್ದೀರಾ? ಕೊನೆಗೆ, ಇಲ್ಲಾಂದ್ರೆ 3ಕ್ಕೆಲ್ಲರೂ ಕೊನೆಗೆ. ಇದು ಪ್ರತಿ ವರ್ಷ ನಿಮ್ಮ ತಂದೆ ನಿಮ್ ತಾತ ಅವ್ರು ಮಾಡಿರೋದೆಲ್ಲ ಮುಂದುವರಿಸ್ಕೋತಾರೆ, ಅದನ್ನ ಮಾರಿಸ್ತಾ ಇದ್ರಿ. ಈಗ ಹಾಲೆಲ್ಲ ಎಲ್ಲಿ ಮನೆಯಿಂದ ತಗೊಂಡಿದ್ದ ಡೈರಿಯಿಂದ? ಡೈರಿಯಿಂದ ತಗೊಂಡಿದ್ದು. ಡೈರಿಯಿಂದ ಹಾಲು ತಗೊಬಂದು ನಿಮ್ಮ ಮನೇಲಿ ನೀವೇ ಕಾಯಿಸಿ ನಾವೇ ಖುದ್ದ ಕಾಯಿಸಿ ತಗೊಬಂದಿದ್ದು ಸರ್. ಬೇರೆ ಕಡೆ ಯಾರು ಎಲ್ಲೂ ಮಾಡ್ಸಕ್ ಹೋಗಲ್ಲ? ಇಲ್ಲ ಸರ್, ಪ್ರತಿ ಸರಿ ಮಾಡ್ಸಕ್ ಹೋಗಲ್ಲ. ಅಕಸ್ಮಾತ್ ಪೌಡರ್ ಗಿಡರ್ ಮಿಕ್ಸ್ ಮಾಡ್ತಾರ, ಇಲ್ಲಿ ಕುಡಿಯೋರು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಮಕ್ಳು ಮರಿ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಮಕ್ಳಿಗೆ ಕೆಮ್ಮಲು ಬರುತ್ತೆ. ಹಾಗಾಗಿ ನಾವು ಶುದ್ಧ ಒಳ್ಳೇದೇ ಡೈರಿಯಿಂದ ತಗೊಬಂದ್ ಮಾಡೋದು ಸರ್. ಒಳ್ಳೇದೇ ಕೊಡ್ತೀವಿ. ಹಂಗ್ ಕೊಟ್ಟಾಗ ನಿಮ್ಗೆ ಸಮಾಧಾನ ಆಗುತ್ತೆ ಸರ್. ಅವು ಜನಗಳು ಕುಡಿಯೋರು ನೆಮ್ಮದಿ ಇದ್ರೆ ಕುಡಿದ್ರೆ ಸಾಕು. ಅಲ್ಲೇ ದೇವ್ರು ಕಾಣ್ಬೋದಲ್ವಾ? ಅವರಲ್ಲೇ ಕಾಣ್ಬೋದಲ್ವಾ? ಹೌದು, ಖಂಡಿತ ಸರ್. ಅವ್ರ ಮಕ್ಕಳಲ್ಲಿ ನಗ್ಬೇಕಾ ಕಾಣುತ್ತಲ್ಲ ಸರ್. ಎಲ್ಲೂ ನೀವು ಒಂಚೂರು ಬೇಸರ ಮಾಡ್ಕೊಂಡ್ರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಒಂದೇ ಸರಿ ಬಂದ್ಬಿಡ್ತೀರಿ, ಬೇಜಾರಾಗ್ಲಿಲ್ಲ? ಇಲ್ಲ ಸರ್, ಬೇಜಾರಾಗಲ್ಲ. ನೀವೆಲ್ಲ ಪಾದ ನಡಿಬೇಕಲ್ಲ ಸರ್ ನಾವು, ಅದಕ್ಕೋಸ್ಕರ. ಅದು ಇದು ನಿಮ್ ತಂದೆ ತಾಯಿ ಕಲ್ಸಿರೋ ಇದು? ಹೌದು ಸರ್, ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಎಲ್ಲರೂ ಖುಷಿ ಆಯ್ತಾ? ಎಲ್ಲ ಖುಷಿ. ಕೊಡಿ ಮೇಡಮ್ ಕೈಲಿ ಕೊಡಿ ಒಂದ್ಸಾರಿ. ಅಕ್ಕ, ನಿಮ್ ಹೆಸರು? ಸರ್ ಪ್ರೇಮ ಅಂತ. ಪ್ರೇಮ ಅವರು ಈಗ ನೀವು ಕೂಡ ಇಲ್ಲಿ ಹಾಲು ವಿತರಣೆ ಮಾಡ್ತಾ ಇದ್ರಿ, ಜೊತೆಗೆ ನೀವು ಮಾಡ್ಬೇಕು ಹೆಂಗಾಗಿರೋರು, ಅದು ತುಂಬಾ ಚಿಕ್ಕ ಹುಡುಗರುಗಳನ್ನ ಕೆಲ್ ಬಿಟ್ಬಿಟ್ಟಿರ್ಲಿ ಯಾಕೆ? ಅವ್ರು ಫಸ್ಟ್ ಅವ್ರದ್ದು ಹಿರಿಯರ್ ಮಾಡ್ಲಿ ಅಂತ. ಅಂದ್ರೆ ನೀವು ಜೊತೆಗೆ ಇರ್ತಿದ್ರಿ. ಅವರೇ ನೋಡಿ, ಅವ್ರಿಗೆ ಏನು ನಡ್ ನೋವು ಇಲ್ಲ, ಏನಿಲ್ಲ, ಆರಾಮ್ಸೆ ಕೊಡ್ತಾ ಇದ್ರಿ ಎಲ್ರು ಕೂಡ. ಅದಕ್ಕೆ ಏನಕ್ಕೆ ಅಕ್ಕ ನೀವು ಈ ತರ ಹಿಂಗೆ ಕೊಡ್ತಾ ಇರೋದು? ನಿಮ್ಗೆ ಏನ್ ಅನ್ಸುತ್ತೆ? ನಮ್ ಮನ್ಸು ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ ಚಾಮುಂಡಮ್ಮ ನಮ್ ಮನೆ ದೇವ್ರು, ಮತ್ತೆ ಅವ್ರ ಹೆಸರು ಹೇಳ್ಕೊಂಡು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ನಮ್ಗೆ. ನೀವು ಮದುವೆ ಆಗಿ ಬಂದ್ಮೇಲೆ ನಿಮ್ ಮನೆಗೆ ಏನಾದ್ರು ಒಳ್ಳೇದಾಗಿರೋದು ಉಂಟಾ ನಿಮ್ಗೆ ಗೊತ್ತಿರುವಾಗ? ಆಗಿದೆ. ಇವತ್ತು ಕೊಡ್ತಾ ಇರೋ ವಿಶೇಷ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಕ್ಕ, ಈ ಇಷ್ಟೊಂದೆಲ್ಲ ದಾನ ಧರ್ಮ, ಅನ್ನ ಸಂತರ್ಪಣೆ ಈ ತರ ಎಲ್ಲ ಕೊಡ್ತಾರಲ್ಲ ಮೈಸೂರಲ್ಲಿ, ಇದ್ರ ಬಗ್ಗೆ ಏನಕ್ಕ ಇಷ್ಟೊಂದು ಮೈಸೂರಿನ ಚಾಮುಂಡೇಶ್ವರಿ ಒಂದು ಶಕ್ತಿ ಏನದು ನಿಮ್ಗೆ ತಿಳಿದಂಗೆ? ತಾಯಿದು ಎಲ್ಲಾರ ಮೇಲೆ ಅನುಗ್ರಹ ಇರುತ್ತೆ. ನಾವೇನ್ ಅನ್ಕೊಂತೀವಿ ಅದು ಬೇಗ ಆಗುತ್ತೆ. ಮತ್ತೆ ಅವ್ರು ನಮ್ಮದವ್ರನ್ನ ಯಾರು ಏನ್ ಮೋಸ ಮಾಡಲ್ಲ. ತಾಯಿ ಒಳ್ಳೇದ್ ಮಾಡ್ತಾಳೆ ಅಂತ. ಆಯ್ತಕ್ಕ, ನಿಮ್ಗೆ ಖುಷಿ ಆಯ್ತಾ? ನಮ್ಗೆ ತುಂಬಾ ಖುಷಿ ಆಯ್ತು. ಅಮ್ಮ ನಮಸ್ತೆ, ನಿಮ್ ಹೆಸರು? ಲಕ್ಷ್ಮಮ್ಮ. ಏನ್ ನಡ ನೋವು, ಕಾಲ್ ನೋವು ಏನು ಬರಲ್ಲ, ಅಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಕೊಟ್ರಲ್ಲ? ಏನು ಇಲ್ಲ ನಮ್ಗೆ ಇಲ್ಲಿ ಬಂದ್ರೆ ಏನು ಆಗಲ್ಲ. ಮನೇಲಿ ಇದ್ರೆ ಮಾತ್ರ ನೋಯ್ತಿತ್ತು. ಅಯ್ಯಯ್ಯೋ. ಮನೇಲಿದ್ರೆ ಯಾವಾಗ್ಲೂ ಸ್ವಲ್ಪ ಮೈಕೈ ನೋಯ್ತಿರ್ತದೆ. ದೇವ್ರ ದರ್ಶನ ಕೊಂಡ್ರೆ ಈಗ 1000 ಜನಕ್ಕೂ ಎದ್ದು ಬಗ್ಗಿ ಬಗ್ಗು ಅಂತಿ ಹಾಲು ಕೊಡ್ತಾ ಇದ್ರಿ, ಏನು ನಡ ನೋವು ಏನು ಬರ್ಲಿಲ್ವಾ? ನೋವು ಏನು ಕಾಣಕ್ಕಿಲ್ಲ. ಬಂದಾಗ ಮನೇಲಿ ಇದ್ರೆ ಸ್ವಲ್ಪ ಅಲೆ ಮೇಲೆ ಕೆಲಸ ಮಾಡುವಾಗ ಸ್ವಲ್ಪ ನೋವುತ್ತೆ. ಆದ್ರೆ ದೇವ್ರ ಕೆಲ್ಸಗಳಿಗೆ ಎಲ್ಲಾರು ಹೋದ್ರು ನಾ ಈ ಸಾಲ್ ಆರಾಮಾಗಿರ್ತೇನೆ. ಖುಷಿ ಆಯ್ತಾ ಕೊಟ್ಟು? ನಮಗ್ ಖುಷಿ ಆಯ್ತಾ. ಇನ್ನು ಸರ್ ಬನ್ನಿ ಇಸ್ಕೊಳ್ಳಿ, ಸಾಕ ಒಂದೇ ಸರಿ. ಚೆಲ್ಲುತ್ತೆ. ಇಲ್ಲೇ ಇದ್ಬೇಡ, ಕೆಲವ್ರು ಬಂದು ಹುಡುಕ್ತಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.